ಅದಕ್ಕೆ ಊರಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಅಂದರೆ ಜಾತ್ರೆ ಬಂದಿರತಕ್ಕಂಥ ಎಲ್ಲ ಹೆಣ್ಮಕ್ಳುಗಳನ್ನು ಕೂಡ ಅವರು ಅನೌನ್ಸ್ ಮಾಡ್ತಾರೆ. ಜಾತ್ರೆಯಲ್ಲಿ ಅಪರೂಪಕ್ಕೊಂದ್ಸಲಿ ವರ್ಷಕ್ಕೊಂದ್ಸಲಿ ಎಲ್ಲ ಹೆಣ್ಮಕ್ಳುಗಳು ಕೂಡ ಊರಿಗೆ ಬರ್ತಾರಲ್ಲ ಬಹುದು. ನಮಗೆ ಸಾಕಷ್ಟು ವರ್ಷಗಳಿಂದ ಇವರು ಪರಿಚಯ. ಅದಕ್ಕಿಂತ ನಮ್ಮಮ್ಮ ಎಲ್ಲ ಆರತಿ ರೆಡಿ ಮಾಡಿದ್ರು. ನಾವು ಆರತಿನ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತೇಳಿ ಹೂಗಳನ್ನೆಲ್ಲ ಹಚ್ವಿ ರೆಡಿ ಮಾಡಿಟ್ಟು ಹೋಗಿ ಊಟ ಮುಗಿಸ್ಕೊಂಡ್ಬಂದು ನಮ್ಮ ತವ್ರ ಮನೆಯೂ ಕೂಡ ಹೊಸ ಮನೆ ಆಗಿರೋದ್ರಿಂದ ಅವ್ರಿಗೆಲ್ಲ ಅನುಕೂಲನೂ ಕೂಡ ಇದೆ ಅಂತೇಳಿ ನಾವೆಲ್ಲ ಸೇರ್ಕೊಂಡ್ರೆ ಒಂದು ದೊಡ್ಡ ಜಾತ್ರೆ ಇದ್ದ ಅನ್ಸುತ್ತೆ 2 kg ಅಡಿಕೆ ಹಾಕೋಂಥ ಒಂಬಾಳೆನ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಓಡಾಟ ಜಾಸ್ತಿ ಆಗಿದೆ. ಅಂದರೆ ಇವತ್ತು ನಾನಿರೋದು ನನ್ನ ತವ್ರ ಮನೇಲಿ. ಏನಕ್ಕೆ ಅಂತ ಇದ್ದೀರಾ? ನಮ್ಮೂರಲ್ಲಿ ಜಾತ್ರೆ ಇದೆ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ನಾನು ತಿಂಡಿ ಮುಗಿಸ್ಕೊಂಡು ಮಧ್ಯಾಹ್ನ ಊಟದಷ್ಟೊತ್ತಿಗೆ ಊರಿಗೆ ಹೋದೆ. ಊರಿಗೆ ಹೋಗಿದ ತಕ್ಷಣವೇ ಎಲ್ಲ ಜಾತ್ರೆಯಲ್ಲಿ ಕೆಲಸ ಎಲ್ಲ ಶುರುವಾಗಿತ್ತು. ಅಂದರೆ ಜಾತ್ರೆಯಲ್ಲಿ ಇವತ್ತು ಮುದ್ದೆ ಪದಾರ್ಥ ಇದ್ದಿದ್ದರಿಂದ ಮುದ್ದೆ ಕೂಡ ಕುದಿ ಹಾಕಿದ್ರು. ನಾನು ಅಲ್ಲತ್ರ ಹೋದೆ. ಏಕೆ ಅಂತ ಅಂದರೆ ಮುದ್ದೆ ಕಟ್ಟೋದಕ್ಕೆ ಊರಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಅಂದರೆ ಜಾತ್ರೆ ಬಂದಿರತಕ್ಕಂಥ ಎಲ್ಲ ಹೆಣ್ಮಕ್ಳುಗಳನ್ನೂ ಕೂಡ ಅವರು ಅನೌನ್ಸ್ ಮಾಡಿ ಕರಿತಾ ಇದ್ರು. ನಾವು ಹೋಗಿದ್ವಲ್ಲ, ಅದರಿಂದ ಮುದ್ದೆ ಕಟ್ಟೋದಕ್ಕೆ ರೆಡಿಯಾಗಿ ಹೋದ್ವಿ. ನಾವು ಹೋಗಿದ್ದು ನಮ್ಮ ಮನೆಗೆ. ಇವತ್ತು ಅಕ್ಕರು ಕೂಡ ಬಂದಿದ್ದರು, ಹಾಗೆ ನಮ್ಮ ಅಕ್ಕನ ಮಗಳು ಬಂದಿದ್ಲು, ರೇಖಾ, ನಾನು ಎಲ್ಲರೂ ಕೂಡ ಜಾತ್ರೆಗೆ ಹೋಗಿದ್ವಿ. ಆದರೆ ನಮ್ಮ ದೊಡ್ಡಕ್ಕ ಒಬ್ಬಳು ಮಿಸ್ ಆಗಿದ್ಲು. ಯಾಕೆ ಅಂತಂದರೆ ಅವ್ರ ಊರಲ್ಲೂ ಕೂಡ ಜಾತ್ರೆ ಇತ್ತು. ಅಂದರೆ ಅವರ ಸೊಸೆ ಊರಲ್ಲಿ ಜಾತ್ರೆ ಇದ್ದಿದ್ದರಿಂದ ಅವಳು ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ. ನೀವು ಕೇಳ್ಬೋದು ದೊಡ್ಡಕ್ಕ ಕಾಣಿಸ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ನಾನೇ ಮುಂಚೆನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಟ್ಟೆ. ಎಲ್ಲರೂ ಕೂಡ ಹೆಣ್ಮಕ್ಳುಗಳು ಬಂದಿದ್ವಿ ಜಾತ್ರೆಯಲ್ಲಿ. ಅಂದರೆ ಬೇರೆ ಬೇರೆ ಮನೆ ಹೆಣ್ಮಕ್ಳುಗಳೆಲ್ಲ ನಮ್ಮ ಜೊತೆಲಿ ಓದಂಥವ್ರು, ದೊಡ್ಡವರು, ಚಿಕ್ಕವರು ಎಲ್ಲರೂ ಕೂಡ ಸಿಕ್ಕಿದ್ರು. ಮುದ್ದೆ ಕಟ್ಟೋ ಹತ್ರ ದೊಡ್ಡ ಮಾತುಕತೆನೇ ಆಗ್ತಾಯಿತ್ತು. ಎಲ್ಲರೂ ಹೇಗಿದ್ದೀರಾ ಅಂತ. ಜಾತ್ರೆಯಲ್ಲಿ ಅಪರೂಪಕ್ಕೊಂದ್ಸಲಿ ವರ್ಷಕ್ಕೊಂದ್ಸಲಿ ಎಲ್ಲ ಹೆಣ್ಮಕ್ಳುಗಳು ಕೂಡ ಊರಿಗೆ ಬರ್ತಾರಲ್ಲ, ಅದರಿಂದ ಹೆಣ್ಮಕ್ಳುಗಳನ್ನ ಹಳ್ಳಿ ಕಡೆ ಮಾತಾಡ್ಸ್ತಕ್ಕಂಥ ರೀತಿಯೇ ಬೇರೆ ಇರುತ್ತೆ. ಅಪರೂಪಕ್ಕೆ ಸಿಕ್ಕಿದಾಗ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಅಷ್ಟು ಬಾಂಡಿಂಗ್ ಇದ್ವಿ. ಏಕೆಂದರೆ ಮದುವೆಗೆ ಮುಂಚೆ ಎಲ್ಲರ ಹತ್ರನೂ ಕೂಡ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ವಲ್ಲ, ಅದರಿಂದ ಎಲ್ಲರೂ ಕೂಡ ಮಾತಾಡ್ಸಿದ್ರು. ಮುದ್ದೆ ಎಲ್ಲ ಕಟ್ಟಿ ಮನೆಗೆ ಬಂದ್ವಿ. ಆರತಿ ಮಾಡೋದಕ್ಕೆ ಅಂತ ನಮ್ಮಮ್ಮ ಎಲ್ಲ ಆರತಿ ರೆಡಿ ಮಾಡಿದ್ರು. ನಾವು ಆರತಿನ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತೇಳಿ ಹೂಗಳನ್ನೆಲ್ಲ ಚುಚ್ಚಿ ರೆಡಿ ಮಾಡಿದ್ವು. ನಾನು, ರೇಖಾ ಮತ್ತು ನಮ್ಮ ಅಕ್ಕ ಎಲ್ಲರೂ ಕೂತ್ಕೊಂಡು. ಯಾಕೆ ಅಂತ ಅಂದರೆ ಇನ್ನೇನು ಲಿಂಗದ ಬೀರೆಲ್ಲ ಬರ್ತಾರೆ. ಅವ್ರು ಬಂದಮೇಲೆ ಆರತಿಗಳೆಲ್ಲ ಊರೊಳಗಡೆ ಊರಾಚೆ ಎಲ್ಲ ಮನೆಗಳಲ್ಲೂ ಕೂಡ ಆರತಿಗಳನ್ನ ಹೊರಡಿಸ್ಕೊಂಡು ಆರತಿಗಳನ್ನ ಮೆರವಣಿಗೆ ಮಾಡ್ತಾ ದೇವಸ್ಥಾನದ ಹತ್ರ ತೊಗೊಂಡೋಗ್ಬೇಕು. ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ವಿ. ರೆಡಿ ಮಾಡಿಟ್ಟು ಹೋಗಿ ಊಟ ಮುಗಿಸ್ಕೊಂಡ್ಬಂದ್ವಿ. ಊಟ ಮಧ್ಯಾಹ್ನ ಮುದ್ದೆ ಪದಾರ್ಥ ನಾವೇ ಮುದ್ದೆ ಕಟ್ಟು ಬಂದಿದ್ವಲ್ಲ, ಪದಾರ್ಥ ಎಲ್ಲ ತುಂಬ ಚೆನ್ನಾಗಾಯಿತು. ಈ ಬಿಸಿಲುಗಾಲದಲ್ಲೇ ಎಲ್ಲ ಊರು ಕಡೆಯಲ್ಲೂ ಕೂಡ ಜಾತ್ರೆ ಇರುತ್ತೆ. ಬಿಸಿ ಬಿಸಿ ಮುದ್ದೆ ಊಟ ಮಾಡ್ಕೊಂಡು ಬಂದ್ವಿ. ಎಲ್ಲರೂ ಕೂಡ ಊಟಕ್ಕೆ ಬಂದಿರತಕ್ಕಂಥವ್ರು ನೋಡಿ ನಮ್ಮನೆ ಹತ್ರನೇ ಜಾತ್ರೆ ನಡೀತಾ ಇರೋದು. ಅದರಿಂದ ಊರವರೆಲ್ಲ ಬಂದಿದ್ರಲ್ಲ, ಅವರೆಲ್ಲ ನಮ್ಮನ್ನು ನೋಡಿ ಮಾತಾಡ್ಸೋದಕ್ಕೆ ಅಂತ ಹೇಳಿ ಬಂದರು. ಎಲ್ಲರೂ ಕೂಡ ಈಚೆ ಸಿಟೌಟಲ್ಲಿ ಅಡ್ಕೆಲೆ ಹಾಕ್ಕೊತ ಕೂತ್ಕೊಂತ ಎಲ್ಲರ ಜೊತೆನೂ ಕೂಡ 1 hour ಮಾತಾಡಿದ್ವಿ. ಅಷ್ಟರಲ್ಲಿ ಸಂಜೆ ಆಯಿತು. ಸಂಜೆ ಅಷ್ಟರಲ್ಲಿ ಲಿಂಗದ ಬೀರು ಬಂದರು. ಇವ್ರು ಲಿಂಗದ ಬೀರು ನಮ್ಮನೆಗೆ ಬಂದಿದ್ದರು ರೆಡಿಯಾಗೋದಕ್ಕೆ. ಇಬ್ಬರು ಲಿಂಗದ ಬೀರು, ಒಬ್ಬರು ಭದ್ರಕಾಳಿನ ಕರೆಸಿದ್ದಾರೆ. ಈ ಲಿಂಗದ ಬೀರನ್ನು ನಮ್ಮನೆಗೆ ರೆಡಿಯಾಗೋದಕ್ಕೆ ಹೇಳಿದರು. ಕಾರಣ ಏನಂತಂದರೆ ಈ ಲಿಂಗದ ಬೀರು ನಮ್ಮ ಅಕ್ಕ ಅವರಿಗೆ, ಅಂದರೆ ನಮ್ಮ ಅಕ್ಕ ಅವ್ರು ಬೇರಿಂಕಲ್ಲಲ್ವ, ಅವ್ರಿಗೆ ಸಾಕಷ್ಟು ವರ್ಷಗಳಿಂದ ಅಂತ ಅಂದರೆ ಹತ್ರ ಬೇಡ ಒಂದು 50 ವರ್ಷದಿಂದ ಇವ್ರ ಅಪ್ಪ ಅವ್ರ ಕಾಲದಿಂದಲೂ ಕೂಡ ಅವರಿಗೆ ಪರಿಚಯ. ಅದರಿಂದ ಬೀರಿಂಕಲ್ಗೆ ಹೋದಾಗೆಲ್ಲ ನಾವು ಕೂಡ ತುಂಬ ಚೆನ್ನಾಗಿ ಪರಿಚಯ. ಅದಕ್ಕೋಸ್ಕರ ನಮ್ಮ ಮನೇಲಿ ಅಂದರೆ ಇಷ್ಟು ದಿನ ನಮ್ಮದು ಹಳೆ ಮನೆ ಆಗಿತ್ತು, ರೆಡಿಯಾಗೋದಕ್ಕೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಈ ವರ್ಷ ನಮ್ಮ ತವ್ರ ಮನೆಯೂ ಕೂಡ ಹೊಸ ಮನೆ ಆಗಿರೋದ್ರಿಂದ ಅವ್ರಿಗೆಲ್ಲ ಅನುಕೂಲನೂ ಕೂಡ ಇದೆ ಅಂತೇಳಿ ಇವರು ಪರಿಚಯ ಕೂಡ ಇದ್ದಿದ್ದರಿಂದ ನಮ್ಮ ಮನೆಗೆ ರೆಡಿಯಾಗೋಕ್ಕೆ ಬಂದಿದ್ದರು. ರೆಡಿಯಾದಮೇಲೆ ಅವರಿಗೆ ಈ ರೀತಿಯಾಗಿ ಪಾದ ಪೂಜೆ ಮಾಡಿ ಅವರು ರೆಡಿಯಾಗಿರ್ತಕ್ಕಂಥ ಅವ್ರ ದೇವರಿಗೆ, ಕತ್ತಿಗೆ ಎಲ್ಲದಕ್ಕೂ ಕೂಡ ಪೂಜೆ ಮಾಡಿ ಅವ್ರನ್ನ ಆಚೆ ಕಳಿಸ್ಬೇಕು. ಅದು ಲಿಂಗದ ಬೀರವರ ಪದ್ಧತಿ ಕೂಡ. ಲಿಂಗದ ಬೀರು ಯಾವುದೇ ಒಂದು ಕಾರ್ಯದಲ್ಲಿ ರೆಡಿಯಾಗಿ ಅವರು ನೃತ್ಯ ಮಾಡೋದಕ್ಕೆ ಹೊರಟರು ಅಂದರೆ ಈ ರೀತಿಯಾಗಿ ಪೂಜೆ ಮಾಡೋದು. ಅದಕ್ಕೋಸ್ಕರ ಅವರು ರೆಡಿಯಾಗಿ ಕೆಳಗಡೆ ಬಂದಮೇಲೆ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ ಇಬ್ಬರು ಕೂಡ ಅವರಿಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಕೂತ್ಕೊತಾ ಇದ್ರು. ನನ್ನ ತಮ್ಮನೂ ಕೂಡ ಅವ್ರನ್ನ ತುಂಬ ಕರೆದ್ರು. ಅಂದರೆ ಬೇರೆಯವರು ನಮಗೆ ಪರಿಚಯ ಅಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಅವ್ರು ಬೇರೆಯವ್ರ ಮನೆಗೆ ಹೊರಟಿದ್ರು. ನಾವಲ್ಲಿ ರೋಡಲ್ಲಿ ಮಾತಾಡ್ಸಿದ್ವಲ್ಲ, ಅದಕ್ಕೋಸ್ಕರ ಪರಿಚಯ ಅಂತ ಆಗ ಗೊತ್ತಾಗಿ ಅವ್ರನ್ನ ನಮ್ಮನೆಗೆ ರೆಡಿಯಾಗೋಕ್ಕೆ ಬಿಟ್ಟರು. ನಾವಂತೂ ಎಲ್ಲ ರೆಡಿ ಮಾಡಿದ್ವಿ. ನೋಡಿ ಈ ರೀತಿಯಾಗಿ ಲಿಂಗದ ಬೀರು ಕೂಡ ಬಂದು ಅವರು ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವರು ನಮ್ಮ ಮನೇಲೇನು ಉಳ್ಕೊಳಕ್ಕೆ ಅಂತ ಗೊತ್ತಿರಲಿಲ್ಲ. ಅಕಸ್ಮಾತಾಗಿ ನಾವು ಸಿಕ್ಕಿ ಮಾತಾಡಿ ನಮಗೂ ಕೂಡ ಇಲ್ಲಿ ಪರಿಚಯ ಇದ್ದಾರೆ ಅಂತೇಳಿ ಆಗ ಅವರು ನಮ್ಮನೆಗೆ ರೆಡಿ ಆದರು ಅಂತಲೇ ಹೇಳ್ಬೋದು. ನಮಗೆ ಸಾಕಷ್ಟು ವರ್ಷಗಳಿಂದ ಇವರು ಪರಿಚಯ. ಇವ್ರದ್ದು ಮೋಸ್ಟ್ಲಿ ಚಿಕ್ಕನಹಳ್ಳಿ ಅಂತ ಅನಿಸುತ್ತೆ, ನನಗೆ
ನನಗೆ ಇವ್ರ ಊರು ಅಷ್ಟು ಸರಿ ಗೊತ್ತಿಲ್ಲ, ಅದಕ್ಕೋಸ್ಕರ ಊರನ್ನು ಗೆಸ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಅಕ್ಕವ್ರಿಗೆ ಚೆನ್ನಾಗಿ ಗೊತ್ತಿರೋದು ಅವರು. ಈ ಥರ ಜಾತ್ರೆಗಳೆಲ್ಲ ಯಾಕೆ ಈ ಬಿಸಿಲಲ್ಲೇ ಶುರುವಾಗುತ್ತೆ ಅನ್ನೋದೊಂದು ತಲೆನೋವು. ಯಾಕೆಂತಂದರೆ ಬಿಸಿಲಲ್ಲಿ ಆಚೆ ತಲೆ ತೋರೋದಕ್ಕೆ ಕಷ್ಟ, ಅಂಥದ್ರಲ್ಲಿ ಎಲ್ಲ ಜಾತ್ರೆಗಳು ಕೂಡ ಈ ಬಿಸಿಲಲ್ಲಿ ಊಟ ಮಾಡೋದು ಕಷ್ಟ, ಹೋಗಿ ದೇವ್ರು ನೋಡೋದು ಕಷ್ಟ. ಆದರೂ ಕೂಡ ಎಲ್ಲ ತೇರುಗಳು ಎಲ್ಲ ಜಾತ್ರೆಗಳು ಕೂಡ ಈ ಬೇಸಿಗೆ ಕಾಲದಲ್ಲಿ, ಯಾಕೆಂದರೆ ಹಿಂದಿನ ಕಾಲದವರೆಲ್ಲ ಈ ಬೇಸಿಗೆ ಕಾಲದಲ್ಲೇ ಫ್ರೀ ಇರ್ತಿದ್ದು ಅಂತ ಅನಿಸುತ್ತೆ. ಯಾಕೆಂದರೆ ಇನ್ನು ಮಳೆಗಾಲ ಶುರುವಾದರೆ ಪಾಪ ಅವರಿಗೆ ಕೆಲಸಗಳೆಲ್ಲ ಇರೋದೆಲ್ಲ, ಅದಕ್ಕೋಸ್ಕರ ಇರಬೇಕು. ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಜಾತ್ರೆಗಳನ್ನೂ ಕೂಡ ಅವ್ರು ಇಟ್ಕೊಂಡಿದ್ದಾರೆ. ನಮ್ಮಮ್ಮನೂ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಇವರೇ ನಮ್ಮಮ್ಮ. ನಮ್ಮ ಅತ್ತೆ ಕೂಡ ಬಂದಿದ್ದರು, ಅಂದರೆ ನಮ್ಮ ಅಪ್ಪಾಜಿಯವ್ರ ತಂಗಿ, ನಿಮಗೆ ಗೊತ್ತೇ ಇದೆ. ನಾನು ಅವ್ರು ಸಾಕಷ್ಟು ವಿಡಿಯೋಗಳಲ್ಲಿ ಅವ್ರ ಮನೆ ಹತ್ರ ವಿಡಿಯೋಗಳನ್ನ ಮಾಡಿದ್ದೀನಿ. ಅವರು ಕೂಡ ಜಾತ್ರೆಗೆ ಬಂದಿದ್ದರು. ನಮ್ಮ ಅಕ್ಕ ಒಬ್ಬಳು ಮಿಸ್ ಆಗಿದ್ಲು ಅಷ್ಟೇ, ನಮ್ಮ ಅಕ್ಕನ ಮಗಳು ಕೂಡ ಬಂದಿದ್ದರು. ಎಲ್ಲರೂ ಕೂಡ ನಾವೆಲ್ಲ ಸೇರಿಕೊಂಡ್ರೆ ಒಂದು ದೊಡ್ಡ ಜಾತ್ರೆ ಇದ್ದಂಗೆ. ಅದರಲ್ಲಿ ಜಾತ್ರೆ ಅಂದರೆ ಕೇಳಬೇಕಾ, ನಮಗಂತೂ ಟೈಮ್ ಸಿಕ್ಕಿರಲಿಲ್ಲ. ಒಂದಿನ ಮುಂಚೆನೇ ಕರೆದಿದ್ರು, ಆದರೂ ಕೂಡ ಈ ಬ್ಯುಸಿಲಿ ಬೇರೆ ಬೇರೆ ಕೆಲಸಗಳೊಳಗೆ ಹೋಗೋಕ್ಕಾಗಿರಲಿಲ್ಲ. ನಾನು ಹೋಗಿದ್ದು ಜಾತ್ರೆ ದಿನವೇ, ಆದರೆ ಉಳ್ಕೊಳ್ಳೂ ಇಲ್ಲ ಕೂಡ. ಯಾಕೆ ಅಂತಂದರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಇನ್ನೊಂದು ಜಾತ್ರೆ ಇದೆ, ಅಂದರೆ ನಮ್ಮ ತವ್ರ ಮನೆ ಮಂದೇವ್ರ ಜಾತ್ರೆ ಇದೆ. ಅದಕ್ಕೇನಾದರೂ ಹೋಗೋದಕ್ಕೂ ಕೂಡ ಬರಬೇಕಲ್ಲ ಅಂತೇಳಿ ಈ ಸರಿನೂ ಕೂಡ ನಮ್ಮ ಮನೇಲಿ ನಾವು ಉಳ್ಕೊಳ್ಳಿಲ್ಲ. ಅದು ಒಂದೇ ದಿನ ಇದ್ದು ಬಂದ್ವಿ. ಯಾಕೆಂದರೆ ಈ ಬೇಸಿಗೆ ಕಾಲ ಆಗಿರೋದ್ರಿಂದ ಇನ್ನೂ ಮಳೆ ಎಲ್ಲ ತುಂಬ ಚೆನ್ನಾಗಿ ಬಂದಿಲ್ಲ. ತೋಟಕ್ಕೆಲ್ಲ ನೀರು ಎಲ್ಲ ಹಾಯಿಸ್ಬೇಕಲ್ಲ, ಡ್ರಿಪ್ ಎಲ್ಲ ನೋಡಬೇಕಿತ್ತು. ನಮ್ಮ ಮನೆಯವ್ರು ಬಂದ್ರಲ್ಲ, ಅವ್ರಿಗೆ ತಿಂಡಿ ಊಟ ಕೊಡಬೇಕಲ್ಲ ಅಂತೇಳಿ ನಾನು ಕೂಡ ಈ ಸರಿ ನಾವು ಹೋದಾಗೆಲ್ಲ ಯಾವಾಗಲೂ ಒಂದು 2-3 ದಿನ ಉಳ್ಕೊತಿದ್ವಿ. ಈ ಸರಿ ಉಳ್ಕೊಳ್ಳಿಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಉಳ್ಕೊಂಡ್ರಾಯ್ತು ಅಂತೇಳಿ ಬಂದ್ವಿ. ಈ ರೀತಿಯಾಗಿ ಪೂಜೆ ಮಾಡಿ ಅವರಿಗೆ ಆರತಿ ಕೂಡ ಮಾಡಿದ್ರು ನನ್ನ ತಮ್ಮ ಮತ್ತು ನನ್ನ ತಮ್ಮ ಹೆಂಡ್ತಿ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಲಿಂಗದ ಬೀರು ನಮ್ಮ ಮನೆಗೆ ಬಂದಿದ್ದು ಏನೋ ಒಂದು ಪಾಸಿಟಿವ್ ಎನರ್ಜಿನೇ ಬಂದಂಗಾಯಿತು. ಹೊಸ ಮನೆ ಆದಮೇಲೆ ಯಾವುದೇ ದೇವರುಗಳು, ಹೊಸ ಮನೇಲಿ ದೇವರು ಬಂದಿತ್ತು, ಅದಾದಮೇಲೆ ಯಾವುದೇ ಕಾರ್ಯ ನಡೆದಿರಲಿಲ್ವಲ್ಲ, ಲಿಂಗದ ಬೀರು ಬಂದಿದ್ದು ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ನಾವೆಲ್ಲರೂ ಕೂಡ ಅವರ ಆಶೀರ್ವಾದನೂ ಕೂಡ ತೊಗೊಂಡ್ವಿ. ನಮ್ಮೂರಲ್ಲಿ ದೇವಸ್ಥಾನ ಇರೋದು ಬಸವಣ್ಣಂತೆ ಜಾತ್ರೆ ನಡೀತಾ ಇರೋದು. ಬಸವಣ್ಣನ ಜಾತ್ರೆಗೆ ಈ ರೀತಿಯೆಲ್ಲ ಫಂಕ್ಷನೆಲ್ಲ ನಡೆಸ್ತಾ ಇರೋದು ನೋಡಿ. ಇವಾಗ ಲಿಂಗದ ಬೀರು ಪೂಜೆ ಎಲ್ಲ ಆದಮೇಲೆ ಅವರಿಗೆ ಕಾಣಿಕೆ ಕೂಡ ಕೊಟ್ಟು ಮಡ್ಲಕ್ಕಿನ ಕೊಡ್ತಾಯಿದ್ರು. ಅವರು ಎಲ್ರಿಗೂ ಕೂಡ ಈ ರೀತಿಯಾಗಿ ಆಶೀರ್ವಾದ ಮಾಡಿದ್ರು. ಇಬ್ಬರು ಲಿಂಗದ ಬೀರನ್ನ ಕರೆಸಿದ್ರು, ಹಾಗೆ ಭದ್ರಕಾಳಿನ ಕೂಡ ಕರೆಸಿದ್ರು. ಅವ್ರು ಬೇರೆ ಬೇರೆ ಮನೆಯಲ್ಲಿ ರೆಡಿಯಾಗಿದ್ದರು, ಒಬ್ಬೊಬ್ಬರು ಒಂದೊಂದು ಕಡೆ ರೆಡಿಯಾಗಿದ್ದರು. ಎಲ್ಲರನ್ನೂ ಕೂಡ ಕರ್ಕೊಂಬಂದು ಈಗ ಇವ್ರೂ ಕೂಡ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ 3 ಜನ, ಅಂದರೆ ಲಿಂಗದ ಬೀರು, ಭದ್ರಕಾಳಿ ಎಲ್ಲರೂ ಕೂಡ ಈ ರೀತಿಯಾಗಿ ಹೊರಟು. ನಾವು ಕೂಡ ಅವ್ರ ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂತೇಳಿ ಫ್ಯಾಮಿಲಿ ಫೋಟೋನ ಎಲ್ಲರೂ ನಿಂತ್ಕೊಂಡು ಫೋಟೋ ತೊಗೊಂಡು, ಹಾಗೆ ನಾನು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಯಾಕೆ ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಲ್ಲ, ಮಿಸ್ ಮಾಡ್ಕೊತೀನಿ ಅಂತೇಳಿ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ.
ಬೆಟ್ಟ, ಲಿಂಗದ್ಬೀರು ಮತ್ತು ಭದ್ರಕಾಳಿ ಇವಾಗ ಹೋಗಿ ದೇವಸ್ಥಾನ ಮುಂದೆಯಿಂದ ಧ್ವಜಗಳನ್ನ ಹೊರಡಿಸ್ಕೊಂಡು ಧ್ವಜಗಳ ಸಮೇತ ಕುಣಿತ ಊರಿನ ಪ್ರಮುಖ ಬೀದಿಗಳಲ್ಲೆಲ್ಲ ಹೋಗಿ ಎಲ್ಲರೂ ಮನೆ ಹತ್ರನೂ ಹೋಗಿ ಆರತಿಗಳನ್ನ ಹೊರಡಿಸ್ಕೊಂಡು ಬಂದರು. ಅಂದರೆ ಊರ ಆಚೆನೂ ಕೂಡ ಮನೆಗಳಿದೆ, ಒಂದೇ ಹೊಸೈಟು ಅಂತ ಕೂಡ ಇದೆ, ಅಲ್ಲೆಲ್ಲ ಕೂಡ ಹೋದರು. ಸಂಜೆ ಅಷ್ಟರಲ್ಲಿ ಎಲ್ಲ ಆರತಿಗಳನ್ನೂ ಕೂಡ ಹೊರಡಿಸ್ಕೊಂಡು ಮೆರವಣಿಗೆ ಸಮೇತ ಊರೊಳಗಡೆ ಎಲ್ಲ ಲಿಂಗದ್ಬೀರು ಕುಂದ್ಕೊಂಡು ಬರೋದಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ನಮ್ಮನೇಲೂ ಕೂಡ ಆರತಿ ಆಲ್ರೆಡಿ ರೆಡಿಯಾಗಿತ್ತು. ಇವರೆಲ್ಲರನ್ನು ಕರ್ಕೊಂಡು ಬಂದಮೇಲೆ ನಮ್ಮ ಮನೆಯಿಂದಲೂ ಕೂಡ ಆರತಿ ಹೋಗಬೇಕು ಅಂತೇಳಿ ನಾವು ಕಾಯ್ತಾ ಇದ್ವಿ. ನೋಡಿ ಈ ರೀತಿಯಾಗಿ ದೇವರು ಕೂಡ ಇನ್ನು ಮೆರವಣಿಗೆ ಮಾಡೋದಕ್ಕೆ ಇವಾಗ ದೇವರು ಹೋಗಲ್ಲ, ಬರೀ ಲಿಂಗದ್ಬೀರು ಭದ್ರಕಾಳಿ ಧ್ವಜಗಳ ಸಮೇತವಾಗಿ ಎಲ್ಲ ಆರತಿಗಳನ್ನು ಕೂಡ ಕರ್ಕೊಂಡು ಬರ್ತಾರೆ. ಆರತಿಗಳನ್ನ ನೋಡಬೇಕು ಅಂತ ಅಂದರೆ ಕಣ್ಣು ಸಾಲದು. ಇವಾಗ ಆರತಿಗಳನ್ನ ಹೊರಡಿಸ್ಕೊಂಡು ನಮ್ಮನೆ ಹತ್ರ ಬಂದರು. ನೋಡಿ ಈ ರೀತಿಯಾಗಿ ನನ್ನ ತಮ್ಮನ ಹೆಂಡತಿ ನಮ್ಮನೆಯಿಂದ ಆರತಿಯನ್ನು ತಗೊಂಡು ಹೊತ್ಕೊಂಡು ಹೋಗೋದಕ್ಕೆ ಕೂಡ ರೆಡಿಯಾಗಿದ್ಲು. ಈ ರೀತಿಯಾಗಿ ಆಚೆ ಹೋದರು. ಅಷ್ಟರಲ್ಲಿ ಆರತಿ ಕೂಡ ಎಲ್ಲ ಆರತಿಗಳು ಕೂಡ ಬಂದವು. ನೋಡಿ ಕಾಯ್ತಾ ಇದ್ವಿ. ನಮ್ಮನೆ ಪಕ್ಕದಿಂದಲೇ ಎಲ್ಲ ಆರತಿಗಳು ಬಂದು ಆಗ ಹೋಗಿ ಆರತಿಗಳೊಳಗಡೆ ನಾವು ಕೂಡ ಸೇರ್ಕೊಂಡ್ವಿ. ನಿಜವಾಗ್ಲೂ ಈ ಆರತಿಗಳನ್ನ ನೋಡಬೇಕು ಅಂತ ಅಂದರೆ ಹಳ್ಳಿ ಕಡೆನೇ ಚೆಂದ ಕಣ್ರಿ. ಒಂಬಾಳೆಗಳಂತೂ ಏನೆಲ್ಲ ಒಂದೊಂದು ಒಂಬಾಳೆ ಪೂರ್ತಿ ಇಟ್ಕೊಂಡಿದ್ರು ಅನ್ಸುತ್ತೆ. 2-2 kg ಅಡಿಕೆ ಆಗೋಂಥ ಒಂಬಾಳೆನ, ಅಡಿಕೆ ವೇಸ್ಟ್ ಆಗ್ತಿದೆ ಅಂತ ಹೊಟ್ಟೆ ಹುರ್ಕೊಳೋದ, ಆದರೆ ಒಂಬಾಳೆಯಲ್ಲಿ ಆರತಿಗಳೆಲ್ಲ ಸಖತ್ತಾಗಿ ಕಾಣ್ತಿದ್ದು ಅಂತ ಖುಷಿ ಪಡೋದ ಗೊತ್ತಾಗ್ತಿರ್ಲಿಲ್ಲ. ನಾವಂತೂ ಹಂಗೆ ಅಂದ್ಕೊತಿದ್ದು. ನೋಡಿ ಎಲ್ಲರೂ ಕೂಡ ಒಂದೊಂದು ಒಂಬಾಳೆನ ಕಿತ್ಕೊಂಬಂದು ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ. ಇನ್ನೂ ಒಂದು ಕಡೆ ಹೋಗಿ ಆರತಿನ ಹೊರಡಿಸ್ಬೇಕಿತ್ತು. ಆಗ ಹೋಗಿ ನಮ್ಮನೆಯಿಂದ ಆರತಿನೂ ಕೂಡ ನನ್ನ ತಮ್ಮನ ಹೆಂಡತಿ ಹೊತ್ಕೊಂಡು ಆರತಿಗಳೊಳಗಡೆ ಹೋದರು. ನೋಡಿ ಎಷ್ಟು ಚೆನ್ನಾಗಿ ನೋಡಿ ಹೋಗ್ತಾ ಇದ್ದಾಳೆ. ನಮ್ಮ ಮನೇಲೂ ಕೂಡ ಸಿಂಪಲ್ ಆಗಿತ್ತು ಆರತಿ. मध्यवर्ती पार्थवर्षोयमीति भादा विहिता भूयादिति भवन्तो पूर्णन्तो तदास्तु देशोऽयं निष्कलन्तो निरुपद्रवस्तो तदास्तु सस्योष्टा सर्वे नदी तडागाः परिपूर्णा भवन्तो तदास्तु सर्वे जनाः ओम बालनेत्राय नमः ओम भवावहाय नमः ओम भास्कराय नमः ओम भगवते नमः ओम भव्याय नमः ओम भवरोग महाविषये नमः ओम सप्तकोटि महामंत्र जंटागाल विराजिताय नमः ओम रोगहस्त्रे नमः ओम पापस्याय. ದೇವಸ್ಥಾನದ ಹತ್ರನೂ ಅಷ್ಟೇ ನೋಡಿ ದೇವರು ಎಷ್ಟು ಚೆನ್ನಾಗಿ ಕುಣಿತಾ ಇದೆ ಅಂತ ಅಂದರೆ ಅದು ದೇವ್ರು ಬಂದಿತ್ತು ಯಾಕೆಂದರೆ ದೇವರನ್ನು ನಂಬಬೇಕಷ್ಟೇ. ದೇವರಿನ ಕಳಸವನ್ನು ಹೊತ್ಕೊಂಡ ಹುಡುಗ ಬೇರೆ ಕಡೆ ಅಂದರೆ ಯಾರ್ದೋ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇತ್ತು. ದೇವರೇ ಅಂತ ನಾವು ಕೂಡ ನಂಬ್ಕೊಬೇಕು. ಯಾಕೆ ಅಂತಂದರೆ ಎಲ್ಲ ಕೂಡ ನಂಬಿಕೆಯಿಂದಲೇ ಇರೋದ್ರಿಂದ ಅದನ್ನೆಲ್ಲ ನಾವು ವಿಮರ್ಶೆ ಮಾಡೋದು ಬೇಡ. ದೇವರು ಬೇರೆ ಎಲ್ಲೋ ಕಳಸವನ್ನು ಹೊತ್ಕೊಂಡು ಹೋಗ್ತಾ ಇದೆ ನೋಡಿ. ನಾವು ಇದೆಲ್ಲ ನೋಡಿದ ಮೇಲೆ ರಾತ್ರಿ ಆಯಿತು. ದೇವಸ್ಥಾನದೊಳಗೆಲ್ಲ ಫ್ರೀ ಇತ್ತು ಅಂತ ಹೇಳಿ ನಾವು ಒಂದ್ಸಲಿ ದೇವ್ರು ನೋಡ್ಕೊಂಬರೋಣ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಬಸವಣ್ಣ ಮತ್ತು ಈಶ್ವರಂಗೆ ಅಂತ ನಾನು ರೇಖಾ ಮತ್ತು ನಮ್ಮ ಅಕ್ಕ ಹೋದ್ವಿ. ಯಾರೂ ಇರಲಿಲ್ಲ. ತುಂಬ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ನ ಮಾಡಿದರು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ದೇವರು ಅಂತ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದನ್ನೆಲ್ಲ ನೋಡ್ಕೊಂಡು ಆಚೆ ಬಂದ್ವಿ. ಅಷ್ಟರಲ್ಲಿ ಭದ್ರಕಾಳಿಗೆ ಈ ರೀತಿಯಾಗಿ ಮಂಡಲವನ್ನು ಹಾಕಿ ಪೂಜೆ ಅಂದರೆ ಲಿಂಗದ್ಬೀರು ಭದ್ರಕಾಳಿ ಎಲ್ಲರೂ ಕೂಡ ಕುಣಿತ. ಅದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಈ ಥರ ಎಲ್ಲ ಕಡೆ ಮಾಡ್ತಾರೆ. ಈ ರೀತಿ ಬಿಟ್ಟು ಇದಕ್ಕೆ ಬೆಂಕಿ ಅಂದರೆ ಕರ್ಪೂರವನ್ನು ಹಾಕಿ ಬೆಂಕಿ ಇಟ್ಟು ಅದರೊಳಗಡೆ ಎಲ್ಲ ಭದ್ರಕಾಳಿ ಕುಣಿಯೋದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಜಾತ್ರೆ ಅಂತೂ ತುಂಬ ಚೆನ್ನಾಗಾಯಿತು. ಬೇಕಿದ್ರೆ ನೀವೇ ನೋಡಿ ಅವ್ರು ಯಾವ ರೀತಿ ಕುಣಿದು ನೃತ್ಯವನ್ನು ಮಾಡಿದ್ದಾರೆ ಅಂತ.
ನೋಡಿದ್ರಲ್ಲ, ಈ ರೀತಿಯಾಗಿ ನಮ್ಮೂರಿನ ಅಂದರೆ ನನ್ನ ತವ್ರ ಮನೆ ಜಾತ್ರೆ ನಡೀತು. ತುಂಬ ಚೆನ್ನಾಗಿ ಅನ್ನಿಸ್ತು. ಇನ್ನೊಂದು ವ್ಲಾಗಲ್ಲೇ ಸಿಗ್ತೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್.